ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ಇವತ್ತೊಂದು ಸ್ವಲ್ಪ ಬೆಟರ್ ಆಗಿದ್ದೀನಿ ಅಂತ ಹೇಳ್ಬೋದು. ಇನ್ನು ಇವತ್ತು ಗುರುವಾರ, ಆ್ಯಸ್ ಯೂಶ್ವಲ್ ಮನೆಯಲ್ಲಿ ರಾಯರ ಪೂಜೆ ಎಲ್ಲ ಮುಗಿಸಿ ನಿತಿಕ್ಷನ್ಗೂ ಇವತ್ತು ಸ್ವಲ್ಪ ಸ್ಕೂಲ್ ರಜೆ ಇದೆ. ಸೊ ಕ್ಲಾಸಲ್ಲಿ ಏನೋ ಫಂಕ್ಷನ್ ಇದೆ ಅಂತ ಹೇಳಿ ನಾವು ಮನೇಲಿ ನೋಡ್ತಿರ್ಬೋದು. ಪೂಜೆ ಅಂತೂ ಸಿಂಪಲ್ ಪೂಜೆ ಈ ರೀತಿ ಮುಗಿದಿದೆ. ರಾಯರು ಕೂಡ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮ್ಮ ಮನೇಲಿ ಇರೋದು ಇಷ್ಟೇ ಸಿಂಪಲ್ಲಾಗಿ ನಾನು ಯಾವಾಗಲೂ ಪೂಜೆ ಮಾಡ್ಕೊಳೋದು. ಇನ್ನು ಹೊಸ ಮನೆಗೆ ಹೋದಾಗ ಆ್ಯಕ್ಚುಲಿ ಪ್ಲ್ಯಾನಿಂಗ್ಸ್ ಇದೆ, ಸ್ವಲ್ಪ ಸಿಲ್ವರ್ ಕಲೆಕ್ಷನ್ಸ್ ಎಲ್ಲ ಇಟ್ಟು ಪೂಜೆ ಮಾಡ್ಕೋಬೇಕು ಅಂತ. ಸೊ ಮುಂದೊಂದು ದಿನ ನಿಮ್ಮ ಜೊತೆ ನನ್ನ ಸಿಲ್ವರ್ ಕಲೆಕ್ಷನ್ಸ್ ಕೂಡ ಶೇರ್ ಮಾಡ್ಕೊತೀನಿ. ನನಗೆ ತುಂಬ ಏನಂತಾರೆ, ದೇವ್ರ ಮನೆಯಲ್ಲಿ ಜಾಸ್ತಿ ರಿಚ್ ಆಗಲ್ಲ, ಬಟ್ ಸ್ವಲ್ಪ ದೇವ್ರ ಸಾಮಾನೆಲ್ಲ ಒಂದು ಸ್ವಲ್ಪ ಬೆಳ್ಳಿಲಿ ಇರಬೇಕು ಅನ್ನೋದು ಒಂದು ಆಸೆ ಇದೆ. ನೋಡೋಣ, ಅದು ಒಂದೊಂದೇ ಈಡೇರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ಅಂಗಡಿಗೆ ಹೋಗಿ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ನನ್ನ ಲೋಕಿ ಸೇವಿಂಗ್ಸ್ ಯಾವ ಥರ ಇರುತ್ತೆ, ನಾವಿಬ್ಬರು ಯಾವ ಥರ ಸೇವಿಂಗ್ಸ್ ಮಾಡ್ಕೊತೀವಿ, ಸೊ ನಮ್ಮಿಬ್ಬರದ ತಿಂಗಳಿಗೆ ಆದಾಯ ಎಷ್ಟು, ನಾವು ಯಾವ ಥರ ಸೇವ್ ಮಾಡ್ಕೊತೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಿದ್ರೆ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನು ಈಗಷ್ಟೇ ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಹೋಗ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಬಂದಿದ್ದೀನಿ ಗೈಸ್. ಬನ್ನಿ ತೋರಿಸ್ತೀನಿ. ಆದರೆ ನಾನು ಯಾವ್ಯಾವ ಥರ ಇಟ್ಕೊಂಡಿರ್ತೀನಿ, ಯಾವ್ಯಾವ ಥರ ಡೈರಿ, ಸೊ ಒಂದೊಂದಷ್ಟು ಶೇರ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಶೇರ್ ಮಾಡ್ಕೊಂಡಿದ್ದ ಅಮೌಂಟನ್ನು ಏನು ಮಾಡ್ತೀನಿ ಎಲ್ಲ ನಿಮ್ಮ ಜೊತೆ ಈಗ ಶೇರ್ ಮಾಡ್ಕೊತೀನಿ. ಸೊ ಅದಕ್ಕೂ ಮುಂಚೆ ಯಾವ್ಯಾವ ಥರ ನಾವು ಸ್ಟಾರ್ಟಿಂಗ್ ಸ್ವಲ್ಪ ಅಮೌಂಟ್ ಎಲ್ಲ ಸೇವ್ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡಿಬಿಡ್ತೀನಿ. ಸೊ ಗೈಸ್ ಬನ್ನಿ ತೋರಿಸ್ತೀನಿ. ಸೊ ಮೊದಲನೇದಾಗಿ ನಾವು ಯಾವಾಗ್ಲೂ ಕೂಡ ನಾವು ಬರ್ಕೊಂಡ್ಬಿಟ್ಟು ಪ್ಲ್ಯಾನ್ ಮಾಡ್ತೀವಿ. ಸೊ ಯಾವ ಥರ ಅಂತ ಹೇಳಿದ್ರೆ, ಒಂದು ಎಕ್ಸಾಂಪಲ್ ನಾನೊಂದು ತೋರಿಸ್ತೀನಿ ನೋಡಿ. ಕೆಲವರು ಅದನ್ನು ಅಯ್ಯೋ ವಿಡಿಯೋಗೋಸ್ಕರ ಅಂತ ಅನ್ಕೊಬೋದು, ಬಟ್ ಅವ್ರವ್ರ ಒಪಿನಿಯನ್ನು, ಬಟ್ ನಾವು ಅದನ್ನು ಏನು ಮಾಡೋಕ್ಕಾಗುತ್ತಲ್ವಾ. ಸೊ ನೋಡಿ, ನಾನಿವಾಗ ಒಂದು ಶುಂಠಿಗೆ ಎಕ್ಸಾಂಪಲ್ ನಾವು ಈ ಥರ ಮಾಡ್ಕೊತೀವಿ ಗೈಸ್. ಕಾಣಿಸ್ತಿದ್ಯಾ ಇಲ್ವಾ ಗೊತ್ತಿಲ್ಲ, ಇರಿ ನಾನು ಫ್ರಂಟ್ ಕ್ಯಾಮ್ರಾಯಿಂದಾನೇ ತೋರಿಸ್ಬಿಡ್ತೀನಿ ನಿಮಗೆ. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ನಾನು ಲೋಕಿ ಅಂತಲೇ ಹೆಸರು ಹಾಕಿದ್ದೀನಿ. ಸೊ ಲೋಕಿಗೆ ಸ್ವಲ್ಪ ಕನ್ನಡನೇ ಜಾಸ್ತಿ, ಕನ್ನಡ ಮೀಡಿಯಮ್ ಓದಿರೋದ್ರಿಂದ ಸೊ ನನಗೂ ಗೊತ್ತಾಗಬೇಕು, ಲೋಕಿಗೂ ಗೊತ್ತಾಗಬೇಕು, ಯಾವುದೇ ಥರ ಲೆಕ್ಕ ಆದ್ರೂ ಕೂಡ ಇಬ್ರಿಗೂ ಗೊತ್ತಾಗಬೇಕು ಅಂತ ಹೇಳಿ ನಾವು ಈ ಥರ ಹಾಕಿರ್ತೀವಿ. ಒಂದು ಶುಂಠಿ ಹಾಕ್ತೀವಿ ಅಂತಂದರೆ ಶುಂಠಿ ತಂದಿದ್ದು ಮತ್ತು ಕೀಳೋ ದಿವಸ ಎಷ್ಟಾಯಿತು, ಮುರಿಯೋಕ್ಕೆ ಎಷ್ಟು ಕೊಟ್ವಿ, ಔಷಧಿ ಹಾಕೋದಕ್ಕೆ, ಗೊಬ್ಬರ ಹಾಕೋಕ್ಕೆ, ಶುಂಠಿ ಹಾಕೋಕ್ಕೆ, ಕಳೆನಾಶಕ ಹೊಡೆದಿದ್ದು, ಗೊಬ್ಬರ ಮತ್ತು ಮಣ್ಣು ಹೊಡೆದಿದ್ದು, ಟೋಟಲಾಗಿ ಹೇಳಬೇಕು ಅಂದರೆ ಒಂದು ಶುಂಠಿಗೆ ಎಷ್ಟೆಷ್ಟು ಖರ್ಚಾಗುತ್ತೆ ಒಂದು ಆವ್ರೇಜ್ ನಾವು ಈ ಥರ ಮಾಡಿ ಇಟ್ಕೋತೀವಿ. ಸೊ ನೋಡಿದ್ರಲ್ವಾ ನಾವು ಯಾವ ಥರ ಏನು ಮಾಡ್ಕೊತೀವಿ ಅಂತ. ಸೊ ಮೊದಲನೇ ನಾನು ಒಂದು ಇದಕ್ಕೆ ಅಂತಲೇ ನಮ್ಮಿಬ್ಬರದ್ದು ಲೆಕ್ಕಾಚಾರಕ್ಕೆ ಅಂತಲೇ ಒಂದು ಡೈರಿ ಇಟ್ಕೊಬಿಟ್ಟಿರ್ತೀನಿ. ಈ ಡೈರಿಲಿ ಒಂದು ಆವ್ರೇಜಾಗಿ ಜೋಳ ಹಾಕಬೇಕು ಅಂದರೆ ಎಷ್ಟು ದುಡ್ಡು ಆಗ್ಬೋದು, ಒಂದು ನಿಮಿಷ ಜೋಳ ಹಾಕಬೇಕು ಅಂದರೆ ಎಷ್ಟು ದುಡ್ಡು ಆಗ್ಬೋದು, ಅಥವಾ ಆಲೂಗಡ್ಡೆ ಹಾಕಬೇಕು ಅಂದರೆ ಎಷ್ಟಾಗ್ಬೋದು, ನಾವು ಎಷ್ಟು ಸಾಲ ಮಾಡಬೇಕಾಗತ್ತೆ, ನಮ್ಮ ಹತ್ರ ಎಷ್ಟಿದೆ, ಈ ಥರ ನಾವು ಫಸ್ಟೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹಾಕ್ಕೊತೀವಿ. ಒಂದು ಏನೇ ಬೆಳಿಬೇಕಂದ್ರೂ ಒಂದು ಆವ್ರೇಜ್ ರೈಟ್ ಇರುತ್ತಲ್ವ ಇವಾಗ. ಸೊ ಜೋಳ ಎಷ್ಟಕ್ಕಿದೆ ಅಂತ, ಸೊ ಆ ಬೇಸ್ ಮೇಲೆ ನಾವು ಒಂದು ಬುಕ್ ಇಟ್ಕೊಂಡ್ಬಿಟ್ಟಿರ್ತೀನಿ. ಈ ಬುಕ್ಕಲ್ಲಿ ಈ ಥರ ಕ್ಯಾಲ್ಕುಲೇಷನ್ ಮಾಡ್ಕೊಂಬಿಟ್ಟಿರ್ತೀನಿ ಯಾವಾಗ್ಲೂ. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾನು ಅಂಗಡಿಲಿ ಎಷ್ಟು ಕಲೆಕ್ಷನ್ಸ್ ಮಾಡ್ತೀನಿ ಮತ್ತು ಯಾವ ಥರ ಸೇವ್ ಮಾಡ್ತೀವಿ ಅಂತ. ಸೊ ನಾವಿಬ್ಬರೂ ಏನಂದರೆ ಈಕ್ವಲ್ ಶೇರಲ್ಲಿರ್ತೀವಿ ಯಾವಾಗ್ಲೂ ಅಷ್ಟೇ. ಫಾರ್ ಎಕ್ಸಾಂಪಲ್ ಇವತ್ತು ಇದು ಒಂದು ತಿಂಗಳು ಲೋಕಿ ಹೊರಗಡೆ ಸಂತೆಗಳಿಗೆ ಹೋಗಿಲ್ಲ ದುಡಿಯೋಕ್ಕೆ ಅಂತ ಹೇಳಿದ್ರೆ, ನಾನು ದುಡಿತೀನಿ ಅನ್ನೋ ಗತ್ತಲ್ಲಿ ನಾವಿರಲ್ಲ. ಸ್ಪೆಷಲಿ ನಾನು ಇರಲ್ಲ, ಅವನು ಇರಲ್ಲ. ಸಣ್ಣ ಪುಟ್ಟ ಆಗಾಗ ಜಗಳ ಆಡ್ತೀವಿ, ಬಟ್ ಡ್ರ್ಯಾಗ್ ಮಾಡೋ ಥರ ಏನು ಜಗಳ ನಾವು ಆಡಲ್ಲ, ಯಾವತ್ತೂ ಆಡಿಲ್ಲ, ಇದುವರೆಗೂ ಕೂಡ ನಾವು ಆಡಿಲ್ಲ ಆ ಥರ ಜಗಳ. ಆಮೇಲೆ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳ್ದಂಗೆ ಒಂದು ತಿಂಗಳು ಲೋಕಿ ಏನಾದ್ರೂ ಕೆಲ್ಸಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ ಅಂಗಡಿಲಿ ನನಗೆ 10 ರೂಪಾಯಿ ಆಗುತ್ತೋ 20 ರೂಪಾಯಿ ಆಗುತ್ತೋ ಅದು ಸಪ್ರೇಟು. ಬಟ್ ನಾವು ಯಾವತ್ತೂ ನಾನು ತಂದಿದ್ದು ಅಂತ ಮಾತಾಡಲ್ಲ. ಅಂಗಡಿಲಿ ನಾನು ಏನು ದುಡಿತೀನೋ ಅದರಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ.
ಆಮೇಲೆ ಮನೆ ಖರ್ಚಿಗೆ ಕೆಲವರು ತುಂಬ ಅಂದರೆ ತುಂಬ ದರ್ಬಾರಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಬಟ್ ನಾನು ನಾನು ಅಷ್ಟೇ, ಲೋಕಿ ಅಷ್ಟೇ, ಇಬ್ಬರೂ ನಾವು ಹೇಳಬೇಕು ಅಂದರೆ ಅದು ಬೇರೆಯವರಿಗೆ ಕಂಜೂಸ್ ಅಂತ ಅನ್ಸುತ್ತೆ. ಬಟ್ ನಮ್ಗದು ಯಾವುದೇ ಥರ ಕಂಜೂಸ್ ಅಂತ ಅನ್ಸಲ್ಲ. ಯಾಕಂದರೆ ನಾವು ತಿನ್ನೋದಕ್ಕೆ ಮಕ್ಕಳಿಗೆ ಈ ಥರ ಎಲ್ಲ ಏನೂ ಮೋಸ ಮಾಡ್ಕೊಂಡಿಲ್ಲ. ಏನಂದರೆ ಅನ್ವಾಂಟೆಡ್ ಆಗಿ ಮಾಡೋದನ್ನ ಸ್ವಲ್ಪ ತಪ್ಪಿಸ್ತೀವಿ ಅಷ್ಟೇ. ಅದು ಬಿಟ್ಟರೆ ನಾವು ಯಾವುದೇ ಥರ ಖರ್ಚು ಮಾಡ್ದಿರ ಏನಿರಲ್ಲ. ಅಂದರೆ ಇವಾಗ ಸುಮ್ಮನೆ ಹೊರಗಡೆ ಹೋಗೋದು, ಹೋಟೆಲ್ಸ್ಗೆ ಹೋಗೋದು, ಈ ಥರ ಎಲ್ಲ ನಾವು ಶಾಪಿಂಗ್ ಮಾಡೋದು, ಈ ಥರ ಎಲ್ಲ ನಾವು ಮಾಡೋದೇ ಇಲ್ಲ. ಒಂದು ತಿಂಗಳಿಗೆ ನಾನೊಂದು 10,000 ರೂಪಾಯಿ ದುಡಿತೀನಿ ಅಂತ ಅಂದ್ಕೊಳ್ಳಿ ಅಂಗಡೀಲಿ. ಯಾಕೆಂದರೆ ನಾನು ಅಂಗಡಿಲೂ ಕೂಡ ಕಂಟಿನ್ಯೂಸ್ ಆಗಿ ನಾನು ಇರಲ್ಲ. ಯಾಕೆಂದರೆ ಬೆಳಗ್ಗೆ ರಿತಿಕ್ಷನ ಮನೆ ಹತ್ರ ಎಲ್ಲ ನೋಡಿಕೊಂಡು ಅಂಗಡಿ ತೆಗಿತೀನಿ. ಅದಾದಮೇಲೆ ರಿತಿಕ್ಷಾ ಸ್ಕೂಲಿಂದ ಬಂದ ತಕ್ಷಣ ಮನೆಗೆ ಬಂದುಬಿಡ್ತೀನಿ. ಸೊ ನಾನು ಸಂಜೆ 8 ಗಂಟೆ 9 ಗಂಟೆ ಈ ಥರ ಎಲ್ಲ ಯಾವತ್ತೂ ಅಂಗಡೀಲಿ ಇರಲಿಲ್ಲ. ಯಾಕೆಂದರೆ ಅವಳನ್ನೂ ಬಂದು ಓದಿಸ್ಕೋಬೇಕಲ್ಲ, ಹಂಗಾಗಿ. ಇನ್ನು ಅದ್ರ ಮಧ್ಯೆ ನಾನು ಏನು ದುಡಿತೀನೋ ಅದಷ್ಟೇ. ಇನ್ನು ಆ ದುಡ್ದಿದ್ದ ದುಡ್ಡು ಅಷ್ಟೇ. ನನಗಾಗಲಿ ನಾನು ಆಗದೆ ಹೋಗಲಿ, ನಾನು ಲೋಕಿ ಇಬ್ಬರು ಒಂದೇ ಕಡೆ ಒಂದು ಚೀಟಿ ಅಂತ ಹಾಕೋಬಿಟ್ಟಿರ್ತೀವಿ ನಮ್ಮೂರಲ್ಲೇ. ನನ್ನ ಹತ್ರ ಆಗಿದ್ದಾಗ ನಾನು ಅಂಗಡಿ ದುಡ್ಡು ಹಾಕಿ ಕಟ್ತೀನಿ. ಆಗಿಲ್ಲ ಅಂದರೆ ಲೋಕಿ ಕೊಟ್ಟಿರೋ ದುಡ್ಡಲ್ಲಿ, ಅಥವಾ ಲೋಕಿನೇ ಕೆಲವೊಂದ್ಸಲಿ ಅವನು ಕೂಡ ಸಂತೆಗೆ ಹೋದಾಗ ಅವನೇ ಹಾಕೊಂಡು ಕಟ್ತಾನೆ. ಮತ್ತು ನಾವು ಏನೇ ಒಂದು ಚೀಟಿ ಕೂಗಿದ್ರು ಅಷ್ಟೇ, ಏನೇ ಮಾಡಿದ್ರು ಅಷ್ಟೇ. ಸೊ ನಾವು ಯಾವುದೂ ಅಷ್ಟೇ ಇಬ್ರು ಒಬ್ರಿಗೊಬ್ರು ಗೊತ್ತಿಲ್ದಿರ ಮಾಡೋದೇ ಇಲ್ಲ. ಆ ಥರ ಒಂದು ಬಾಂಡಿಂಗಲ್ಲೇ ಸ್ಟಾರ್ಟ್ ಮಾಡ್ಕೊತೀವಿ. ಅಂಗಡಿ ದುಡ್ಡಲ್ಲಿ ಆ್ಯಕ್ಚುಲಿ ನಾನು ಒಂದು ತಿಂಗಳಿಗೆ ಒಂದು 5,000 ರೂಪಾಯಿ ಅಷ್ಟು ಚೀಟಿ ಕಟ್ಕೊಂಡ್ರೆ, ಲೋಕಿ ಏನು ದುಡಿತಾನೆ, ಲೋಕಿ ದುಡ್ದಿರೋದ್ರಲ್ಲೂ ತಿಂಗ್ಳಿಗೆ ಒಂದು 10,000-15,000 ರೂಪಾಯಿ ಚೀಟಿ ಹಾಕ್ಕೊಂಡಿರ್ತಾನೆ. ಅದಲ್ದಿರ ಎಕ್ಸ್ಟ್ರಾ ಚೀಟಿ ಪಾಡಿಗೆ ಚೀಟಿ ಕಟ್ಕೊಂಡು ಹೋಗ್ತಾ ಇರ್ತೀವಿ. ಅದಲ್ದಿರ ಎಕ್ಸ್ಟ್ರಾ ದುಡಿಯೋದ್ರಲ್ಲಿ ಅಷ್ಟೇ ನಾವು ಮನೆ ಖರ್ಚು ಮಾಡ್ಕೊಳೋದು. ಕೆಲವರು ದಿನಕ್ಕೆ ಒಂದು 500 ರೂಪಾಯಿ ಬೇಕು ಮನೆ ಖರ್ಚಿಗೆ, ದಿನಕ್ಕೆ ಒಂದು 1,000 ರೂಪಾಯಿ ಬೇಕು ಅಂತಾರೆ. ಬಟ್ ನಾನೇನು ಆ ಥರ ಅಷ್ಟು ಮಾಡಲ್ಲ, ವೇಸ್ಟ್ ಮಾಡಲ್ಲ. ತಿಂಡಿನೂ ಅಷ್ಟೇ, ಏನು ಬೇಕೋ ಎಲ್ಲ ಸ್ವಲ್ಪನೇ ಲಿಮಿಟು. ಲೋಕಿನೂ ಕೂಡ ಹೊರಗಡೆ ಹೋಗಿರ್ತಾರೆ. ಲೋಕಿನೂ ಅವರು ರೆಗ್ಯುಲರಾಗಿ ಸಂತೆಗಳಿಗೆ ಹೋಗ್ತೀನಿ ಅಂತ ಹೇಳಿದ್ರೆ, ದಿನ ಎಲ್ಲ ಹೋಗ್ತೀನಿ ಅಂತ ಹೇಳಿದ್ರೆ, ಒಂದೇ ಸಲ ಮನೇಲಿ ರೆಸ್ಟ್ ತಗೊಂಡಿರ ಹೋದರೆ ಅವರು ಆ ತಿಂಗಳಿಗೆ ಒಂದು 50,000 ಅಂತೂ ದುಡಿತಾರೆ. ಅಕಸ್ಮಾತ್ ಇಲ್ಲ, ಹುಷಾರಿಲ್ಲ, ಅಥವಾ ಬೇರೆ ಏನೋ ಕೆಲಸ ಇತ್ತು ಅಂತ ಹೇಳಿದ್ರೆ ಒಂದು 30,000 ಅಂತ ದುಡ್ಕೋತಾರೆ. ಅಂದರೆ ತಿಂಗಳಿಗೆ ಅವ್ನ ಮೇಂಟೆನೆನ್ಸ್ ಎಲ್ಲ ಕಳೆದು ಒಂದು 30,000 ರೂಪಾಯಿ ಮಾಡ್ಕೊತಾರೆ. ಬಟ್ ಅಷ್ಟು ದುಡ್ಡು ದುಡಿಯೋದಕ್ಕೂ ಅವನು ತುಂಬ ಕಷ್ಟಪಡಬೇಕು, ತುಂಬ ನಿದ್ದೆ ಇಲ್ದಂಗೆ ಇರಬೇಕು. ನಿದ್ದೆ ಅಂತೂ ಅವ್ನು ಮಾಡೋದೇ ಇಲ್ಲ, ಅಷ್ಟು ಹೊರಗಡೆ ಹೋದರೆ ದುಡಿತಾ ಇರ್ತಾನೆ ಪಾಪ. ಇನ್ನು ಮನೇಲಿ ನಾನೇನು ದುಡಿತೀನೋ ಅವ್ನು ಹೊರಗಡೆ ಹೋದಾಗ ಅಂಗಡಿ ದುಡ್ಡಲ್ಲೇ ಒಂದು 10 ರೂಪಾಯಿ 20 ರೂಪಾಯಿದು ಏನು ಬೇಕೋ ಆ ಥರ ಆ ಟೈಮಿಗೆ ಅಷ್ಟೇ ತೊಗೊಂಡು ಬಂದು ಮಾಡ್ಕೊತಾ ಇರ್ತೀನಿ. ವೇಸ್ಟ್ ಮಾಡೋವಂಥದ್ದು ಈ ಥರ ಎಲ್ಲ ಮಾಡಲ್ಲ. ಆಮೇಲೆ ಇನ್ನು ಕೆಲವರು ತುಂಬ ಜನ ನೋಡ್ತೀನಿ ನಾನು, ಸೋನಾ ಮಸೂರಿ ಅಕ್ಕಿನೇ ಬೇಕು ಅಂತ ಹೇಳ್ತಾರೆ, ಸೊಸೈಟಿ ಅಕ್ಕಿ ತಿನ್ನಲ್ಲ ಅಂತ ಹೇಳ್ತಾರೆ. ಬಟ್ ನಮ್ಮನೇಲಿ ಆ ಥರ ಇಲ್ಲ. ರಿತಿಕ್ಷನ್ ಬಾಕ್ಸಿಗೆಲ್ಲ ಆದರೆ ಮಾತ್ರ ಚೆನ್ನಾಗಿರೋ ಅಕ್ಕಿ ಹಾಕಿ ಮಾಡಿಕೊಡ್ತೀನಿ. ಇನ್ನು ನಾವೆಲ್ಲ ತಿನ್ನೋದಾದರೆ ಎಲ್ಲನೂ ಸೊಸೈಟಿ ಅಕ್ಕಿನೇ ಯೂಸ್ ಮಾಡ್ತೀನಿ, ಸೊಸೈಟಿ ರೇಷನ್ನೇ ಯೂಸ್ ಮಾಡ್ತೀನಿ. ಆ ಥರ ಅಂಗನವಾಡಿಲಿ ಇವಾಗ ಫುಡ್ ಕೊಡ್ತಾರೆ ಋತ್ವಿಕ್ ಇರೋದ್ರಿಂದ, ಅದನ್ನು ಯೂಸ್ ಮಾಡ್ತೀನಿ. ಆ ಥರ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ತೀರಾ ನನಗೇನೋ ಬೇಡ ಅನ್ನೋದಾದರೆ ಅಷ್ಟೇ ನಾನು ಹೊರಗಡೆಯವ್ರಿಗೆ ಕೊಟ್ಕೊತೀನಿ ಅಷ್ಟೇ. ಅಂದರೆ ಅದನ್ನು ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಅಂಗಡೀಲಿ ನಾನು ಕನಿಷ್ಠ ಅಂತ ಹೇಳಿದ್ರು ತಿಂಗಳಿಗೆ ಒಂದು 5,000-6,000 ರೂಪಾಯಿ ನನ್ನ ಮೇಂಟೆನೆನ್ಸ್ ಬಿಟ್ಟು ನಾನು ಎತ್ತಿಟ್ಕೋಬೋದು. ಆಮೇಲೆ ದಿನ ಅಂಗಡೀಲಿ ಒಂದು 50-50 ರೂಪಾಯಿ ಪಿಗ್ನಿ ಅಂತ ಕಟ್ತೀನಿ. ಸೊ ಯಾಕೆಂತ ಹೇಳಿದ್ರೆ 50 ರೂಪಾಯಿ ಅಂಗಡೀಲಿ ಇರುತ್ತೆ, ಕ್ಯಾಶ್ ಗೊತ್ತಾಗಲ್ಲ, ದುಡ್ದಿರೋದ್ರಲ್ಲಿ ಕೊಟ್ಬಿಡ್ಬೋದು. ಬಟ್ ದಿನ ನಾವೇ 50-50 ರೂಪಾಯಿ ಎತ್ತಿಡ್ತೀವಿ ಅಂದರೆ ಅದಾಗಲ್ಲ. ಅದಲ್ದಿರ ಅಂಗಡಿ ದುಡ್ಡಲ್ಲೂ ನಾನು ಚೀಟಿ ಕಟ್ಕೊಂಡು ಪಿಗ್ನಿ ಕಟ್ಕೊಂಡು ಮನೆಗೆ ಏನು ಬೇಕೋ ಅದನ್ನು ಮಾಡ್ಕೋತೀನಿ. ಲೋಕಿ ಏನು ಕೊಟ್ಟೋಗಿರ್ತಾನೆ ಅದನ್ನು ಸೇವ್ ಮಾಡ್ಕೋತೀನಿ. ಯಾಕೆಂತ ಹೇಳಿದ್ರೆ ಲೋಕಿ ಹೊರಗಡೆ ಹೋದಾಗ 200-300 ಈ ಥರ ಕೊಟ್ಟೋಗ್ತಾರೆ. ಆ 200-300 ರೂಪಾಯಿನ ನಾನು ಹಂಗೆ ಎತ್ತಿಟ್ಕೋತೀನಿ. ಅಂಗಡಿ ದುಡ್ಡಲ್ಲಿ ಅಷ್ಟೇ 10 ರೂಪಾಯಿ 20 ರೂಪಾಯಿ ಈ ಥರ ಏನಾದರೂ ತಂದು ಮಾಡ್ಕೋತೀನಿ. ಮತ್ತು ಅದೇ ದುಡ್ಡನ್ನ ಏನಾದರೂ ಕಷ್ಟ ಬಂತು ಅಂದರೆ ಲೋಕಿಗೆ ಯೂಸ್ ಮಾಡ್ಕೊತೀವಿ. ಬಟ್ ಹೊರಗಡೆ ಹೋಗಿ ಏನೋ ಕಷ್ಟ ಬಂತು ಅಂತಂದ ತಕ್ಷಣ ತುಂಬ ಜನ ಮಾಡೋ ತಪ್ಪೇನು ಅಂದರೆ, ಏನೋ ಒಂದು ಸಡನ್ನಾಗಿ ಒಂದು ಕಷ್ಟ ಬಂದುಬಿಟ್ರೆ ಏನು ಮಾಡ್ತಾರೆ, ಹೋಗಿ ಬಡ್ಡಿಗೆ ತೊಗೊಂಡು ಬರ್ತಾರೆ. ಬಟ್ ಆ ಬಡ್ಡಿ ಕಟ್ಟೋಕ್ಕಾಗ್ದಿರ ಇನ್ನೊಬ್ರ ಹತ್ರ ಬಡ್ಡಿ ತರ್ತಾರೆ, ಆ ಬಡ್ಡಿ ಕಟ್ಟೋಕ್ಕೆ ಇನ್ನೊಬ್ರ ಹತ್ರ. ಸೊ ಈ ರೀತಿ ಎಷ್ಟೊಂದು ಜನ ಊರೇ ಬಿಟ್ಟು ಹೋಗಿದ್ದಾರೆ ನನ್ನ ಅನಿಸಿಕೆ ಪ್ರಕಾರ. ಆ ಥರ ಮಾಡಿಕೊಂಡ್ರೆ ಇನ್ನೆಲ್ಲಿ ಸೇವಿಂಗ್ಸ್ ಆಗುತ್ತೆ. ಸೊ ನಿಮ್ಮ ಹತ್ರ ಇರೋ ದುಡ್ಡನ್ನ ನೀವೇ ಎತ್ತಿಟ್ಕೊಳ್ಳಿ. ತಿರ್ಗಾ ಗಂಡನಿಗೆ ಕಷ್ಟ ಬಂತು ಅಂದರೆ ಹೆಂಡತಿ ಸಹಾಯ ಮಾಡಿ, ಹೆಂಡತಿಗೆ ಕಷ್ಟ ಬಂತು ಅಂದರೆ ಗಂಡನಿಗೆ ಸಹಾಯ ಮಾಡಿ. ಸೊ ನಾವು ಈ ಥರ ಮಾಡ್ಕೊಂಡು ಹೋಗ್ತೀವಿ. ವರ್ಷಕ್ಕೆ ನಾವೇನು ಚೀಟಿ ದುಡ್ಡು ಹಾಕಿರ್ತೀವಿ
ಒಂದು 3 ರಿಂದ 4 ಲಕ್ಷ ರೂಪಾಯಿ ಚೀಟಿ ದುಡ್ಡಿರುತ್ತೆ. ಸೊ 3 ರಿಂದ 4 ಲಕ್ಷ ರೂಪಾಯಿ ದುಡ್ಡು ಏನು ಬರುತ್ತೆ ಅದು ವರ್ಷಕ್ಕೊಂದ್ಸಲಿ ಆ ದುಡ್ಡನ್ನು ಬೇಕಾದರೆ ನಾವು ಏನೋ ಒಂದು ಮನೆ ಕಟ್ಟೋದಕ್ಕೆ ಹಾಕೋಬೋದು, ಅಥವಾ ಏನಾದರೂ ನನಗೆ ಒಡವೆ ಬೇಕು ಅಂದರೆ ಒಡವೆ ತೊಗೊಳೋದಾಗಿರ್ಬೋದು, ಮಗಳಿಗೆ ಏನಾದರೂ ಬೇಕು ಅಂದರೆ ಮಗಳಿಗೆ ತೆಗಿಯೋದಾಗಿರ್ಬೋದು, ಅಥವಾ ಋತ್ವಿಕ್ಗೆ ಏನಾದರೂ ಇನ್ನೂ ಹೇಳಬೇಕು ಅಂದರೆ ನನ್ನ ಮಗನಿಗೆ ನಾವು ಇನ್ನೂ ಏನೂ ಮಾಡಿಲ್ಲ, ಒಂದೇ ಜೊತೆ ಬಟ್ಟೆನೂ ಕೂಡ ನಾನು ಇನ್ನೂ ದುಡ್ಡು ಕೊಟ್ಟು ತಂದಿಲ್ಲ. ಅಂದರೆ ಒಂದೇ ಒಂದು ಜೊತೆ ಅವನು ಹೋದ ವರ್ಷದ ಫಸ್ಟ್ ಬರ್ತಡೆಗೆ 300 ರೂಪಾಯಿ ಕೊಟ್ಟು ಒಂದು ಜೊತೆ ಬಟ್ಟೆ ತಂದಿರೋದು ಬಿಟ್ಟರೆ ಇದುವರೆಗೂ ನಾನು ಅವನಿಗೋಸ್ಕರ ಅಂತ ನಾವು ಏನೂ ಮಾಡೇ ಇಲ್ಲ. ಏಕೆಂದರೆ ಈಗ ಮನೆ ಕಟ್ಕೊಳ್ತಾ ಇರೋದೆಲ್ಲ ನಿಮಗೆ ಗೊತ್ತೇ ಇದೆ. ಮನೆ ಕಟ್ಟೋ ಬ್ಯುಸಿಲಿ ಮತ್ತು ಮನೆ ಕಟ್ಟೋಕ್ಕೆ ದುಡ್ಡು ಅಡ್ಜಸ್ಟ್ ಮಾಡೋ ಗಾಬರಿಲಿ ನಾವು ಅವನ ಕಡೆ ನೋಡಿಲ್ಲ. ಸೊ ಇನ್ನು ಮುಂದೆ ಏನಾದರೂ ಅವನಿಗೋಸ್ಕರ ಮಾಡಬೇಕು. ಅವನಿಗಂತ ನಾವು ಆ್ಯಕ್ಚುಲಿ ಅವನೊಂದು ಬರ್ತಡೇ ಆಗಿರ್ಬೋದು, ಒಂದು ನಾಮಕರಣ ಆಗಿರ್ಬೋದು ಏನೋ ಮಾಡೇ ಇಲ್ಲ. ಈಗ ಗೃಹ ಪ್ರವೇಶದಲ್ಲೇ ಒಟ್ಟಿಗೆ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಆಗಲೇ ನಾನು ಹೇಳಿದೆ ಅಂಗಡಿ ದುಡ್ಡಲ್ಲಿ ನಾನು ಯಾವ ಥರ ಮಾಡ್ತೀನಿ ಅಂತ. ನೋಡಿ, ನಾನು ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ಇಟ್ಬಿಟ್ಟಿದ್ದೀನಿ. ಸೊ ಲೋಕಿ ಕೊಡೋದೇ ಆಗಿರ್ಬೋದು ಅಥವಾ ಅಂಗಡಿದೇ ಆಗಿರ್ಬೋದು ಎಲ್ಲ ಸಪ್ರೇಟು, ನಾನು ಯಾವುದೂ ಮಿಕ್ಸ್ ಮಾಡ್ಕೊಳಲ್ಲ. ಯಾಕೆಂತ ಹೇಳಿದ್ರೆ ನನಗೆ ಗೊತ್ತಾಗಬೇಕಲ್ಲ, ಒಂದು ವೇಳೆ ಲೋಕಿ 500 ರೂಪಾಯಿ ಕೊಟ್ಟಿದ್ರೆ ಆ 500 ರೂಪಾಯಿಲಿ ನಾನು ಒಂದು 200 ಖರ್ಚು ಮಾಡಿ 300 ರೂಪಾಯಿ ಮಿಕ್ಕಿದ್ರೆ ಆ 300 ರೂಪಾಯಿ ಲೋಕಿಗೆ ಅಂತಲೇ ಒಂದು ಪರ್ಸ್ ಇಟ್ಬಿಟ್ಟಿದ್ದೀನಿ, ಅದರಲ್ಲಿ ಇಟ್ಕೋತೀನಿ. ಸೊ ನಂದು ಅಂಗಡಿ ದುಡ್ಡಲ್ಲೇ ಒಂದು ಪರ್ಸ್ ಇಟ್ಟಿದ್ದೀನಿ, ಅದಕ್ಕೆ ಇಟ್ಕೊಂಡ್ಬಿಟ್ಟಿರ್ತೀನಿ. ಚೀಟಿದು ಯಾವುದಾದ್ರೂ ಇದ್ದರೆ ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ಇಟ್ಟು ಆ ಥರ ಇಟ್ಕೊಬಿಟ್ಟಿರ್ತೀನಿ. ಸೊ ಇದು ಬಂದು ನಾನು ಅಂಗಡಿದು ಅಂತ ಇಟ್ಕೊಂಡಿದ್ದೀನಿ. ನಿಮ್ಗೆ ಅನ್ನಿಸ್ಬೋದು ಇದು ಸ್ವಲ್ಪ ಅಮೌಂಟು ಅಂತ, ಬಟ್ ಆದ್ರೂ ನನ್ನ ಸೇವಿಂಗ್ಸ್ನ ನಾನು ಇದೇ ಥರನೇ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಸೊ ನೋಡ್ತಿರ್ಬೋದು ನೀವು, ಅಂಗಡಿ ದುಡ್ಡೆಲ್ಲ ನಾನು ದಿನ ಒಂದು 100 ರೂಪಾಯಿ, 150 ರೂಪಾಯಿ, 200 ರೂಪಾಯಿ ಈ ಥರ ತೊಗೊಂಬಂದು ಇಟ್ಕೋತೀನಿ. ಸೊ ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಒಂದು 500 ಯಾರಾದರೂ ಚೇಂಜ್ ಕೇಳಿದಾಗ ಈ ಥರ ಸಪ್ರೇಟು ನೋಡ್ತಿರ್ಬೋದು ನೀವು, ಈ ಥರ ತಂದು ಇಟ್ಕೊಬಿಡ್ತೀನಿ. ಸೊ ಒಂದು ದಿನ ಅಷ್ಟೇ ನಾನು ಒಂದು 100 ರೂಪಾಯಿ ಆಗಲಿ 200 ರೂಪಾಯಿನೇ ಆಗಲಿ ಎಷ್ಟೇ ಆಗಲಿ ಈ ಥರ ಅಂಗಡಿಯಿಂದ ತಂದು ನಾನು ಸಪ್ರೇಟಾಗಿ ಇಟ್ಕೊಬಿಟ್ಟಿರ್ತೀನಿ. ಯಾಕೆಂದರೆ ಅಂಗಡಿ ದುಡ್ಡು ಅಂದ ತಕ್ಷಣ ಕೆಲವ್ರು ಏನು ಮಾಡ್ತಾರೆ, ಸೊ ನೋಡಿಬಿಡಿ ಈ ಥರ ನಾನು ಸೇವ್ ಮಾಡ್ಕೊತೀನಿ. ಈ ದಿನ ನನಗೆ ಎಷ್ಟು ಮಿಕ್ಕಿರುತ್ತೋ ಅಷ್ಟನ್ನು ಕೂಡ ನಾನು ತೊಗೊಂಡು ಬಂದು ಈ ಥರ ಸೇವಿಂಗ್ ಮಾಡ್ತೀನಿ ಗೈಸ್. ಸೊ ಇದನ್ನು ಎತ್ತಿಟ್ಕೊಂಡ್ಬಿಡ್ತೀನಿ. ಆಮೇಲೆ ಇನ್ನೊಂದು ಏನು ಮಾಡ್ತಾರೆ, ಕೆಲವರು ಶಾಪ್ ಇಟ್ಟಿರ್ಬೋದು, ಏನಾದರೂ ಇಟ್ಟಿರೋರು ನಮಗೆ ಲಾಸ್ ಆಯಿತು ಅಂತ ಹೇಳಿ ಕ್ಲೋಸ್ ಮಾಡಿಬಿಡ್ತಾರೆ. ಯಾಕೆ ಲಾಸ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ಅವರು 1 ಲಕ್ಷ ರೂಪಾಯಿ ಬಂಡವಾಳ ಹಾಕಿರ್ತಾರೆ ಅಂತ ಅಂದ್ಕೊಳ್ಳಿ. ಅವರು 1 ಲಕ್ಷ ರೂಪಾಯಿ ಬಂಡವಾಳ ಹಾಕಿದರೆ ಅದನ್ನು ಇವಾಗ ಒಂದು 80,000ರಿಂದ 90,000 ರೂಪಾಯಿ ಐಟಮ್ ಖಾಲಿ ಮಾಡಿರ್ತಾರೆ. ಅದರಲ್ಲಿ ಇವಾಗ ಅವ್ರು ಖರ್ಚು ಮಾಡಿಕೊಂಡು ದುಡ್ಡು ಅಂಗಡಿಗೆ ಹಾಕ್ತಾನೆ ಇರಬೇಕು. ಅಂಗಡಿ ಬಂಡವಾಳ ಅಂದರೆ ಮತ್ತೆ ಹೊಸ ಐಟಮ್ ತರೋಕೆ ಹೋದಾಗ ಅವ್ರು ಏನು 1 ಲಕ್ಷ ರೂಪಾಯಿ ಬಂಡವಾಳ ಹಾಕಿರ್ತಾರೆ, 1-2 ಲಕ್ಷ ರೂಪಾಯಿ ಬಂಡವಾಳ ಹಾಕಿದರೆ ಅದನ್ನು ಖಾಲಿ ಮಾಡಿದ್ಮೇಲೆ ಮತ್ತೆ ಹೋಗಿ 3 ಲಕ್ಷ ರೂಪಾಯಿ ಬಂಡವಾಳ ತರ್ತಾರೆ. ಮೋಸ್ಟ್ ಆಫ್ಲಿ ಎಲ್ಲ ಅದರಿಂದನೇ ಸಾಲಗಾರರಾಗ್ಬೋದು ಅಥವಾ ಬಿಸ್ನೆಸ್ ಮಾಡೋರು ಲಾಸ್ ಆಗ್ಬೋದು. ಬಟ್ ನಾವು ಯಾವ ಥರ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನಾನು 2 ಲಕ್ಷ ರೂಪಾಯಿ ಆ್ಯಕ್ಚುಲಿ ಅಂಗಡಿಗೆ ಬಂಡವಾಳ ಹಾಕಿದ್ದಿದ್ದು. 2 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ಮೇಲೆ ಅದರಲ್ಲಿ ಒಂದು ಲಕ್ಷ ರೂಪಾಯಿ ಫಸ್ಟ್ ತೊಗೊಂಡು ನಾನೊಂದು ಸೇವಿಂಗ್ಸ್ ಅಂತ ಮಾಡಿ ಎತ್ತಿಟ್ಟೆ. ಮತ್ತೆ ಇನ್ನು 50,000 ದುಡ್ಡು, ಆ 50,000 ರೂಪಾಯಿ ಅಷ್ಟೇ ನಾನು ರೊಟೇಷನ್ ಆಗ್ತಾಯಿರೋದು. ನನಗೆ ಏನೇ ಅಂಗಡಿಗೆ ಐಟಮ್ ಬೇಕು ಅಂದರೂ ನಾನು ಏನು ಅಂಗಡಿ ದುಡ್ಡಲ್ಲಿ ದುಡ್ದಿರ್ತೀನಿ ಅದರಲ್ಲಿ ಅರ್ಧ ಎತ್ತಿಟ್ಟು ಆ ಅರ್ಧದಲ್ಲಿ ಅಷ್ಟೇ ನಾನು ತರೋದು. ನನಗೆ ಅದಾಗಲಿ ಆಗದೆ ಹೋಗಲಿ ಆ ಥರ ತರ್ತೀನಿ. ಆ ಥರ ತಂದಾಗ್ಲೇ ನಮ್ಮ ಬ್ಯಾಲೆನ್ಸ್ ಅಂದರೆ ನಾವೇನು ಅಸಲು ಹಾಕಿರ್ತೀವಿ ಅದನ್ನು ಕೂಡ ಎತ್ಕೋಬೋದು, ಅಥವಾ ಲಾಸ್ ಆಗದಿರೋಕ್ಕೆ ಚಾನ್ಸ್ ಆಗೋದು. ಎಷ್ಟೊಂದು ಜನ 1 ಲಕ್ಷಕ್ಕೆ ಐಟಮ್ ತಂದು ಅದನ್ನು ಮಾರ್ಬಿಟ್ಟು ಮತ್ತೋಗಿ 2 ಲಕ್ಷದ ಐಟಮ್ ತರ್ತಾರೆ. 2 ಲಕ್ಷದ ಐಟಮಲ್ಲಿ ಅರ್ಧ ಸೇಲ್ ಆಗಿರುತ್ತೆ, ಇನ್ನು ಅರ್ಧ ಹಳೆ ಸ್ಟಾಕೇ ಇರುತ್ತೆ. ಮತ್ತೆ ಹೋಗಿ ಸಾಲ ಮಾಡಿ ಮತ್ತೆ ತರ್ತಾರೆ. ಸೊ ಈ ಥರ ಆಗ್ತಾರೆ. ಬಟ್ ನಾನು ಆ ಥರ ಮಾಡ್ಕೊಳಲ್ಲ. ನನಗೆ 10 ರೂಪಾಯಿ ಆದರೆ 2 ರೂಪಾಯಿ ಎತ್ತಿಟ್ಕೋತೀನಿ, 2 ರೂಪಾಯಿ ಅಂಗಡಿಲಿ ಇಟ್ಟಿರ್ತೀನಿ. ಇನ್ನು 6 ರೂಪಾಯಿಲಿ ನನಗೆ ಅಂತ 1 ರೂಪಾಯಿ ಎತ್ತಿಟ್ಕೋತೀನಿ. ಇನ್ನು 5 ರೂಪಾಯಿ ಹೋಗಿ ಮತ್ತೆ ಐಟಮ್ ತರ್ತೀನಿ. ಈ ಥರ ಮಾಡಿಕೊಂಡು ನಮ್ಗೆ ಒಂದು ಬ್ಯಾಲೆನ್ಸಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮೇಯ್ನ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಲೋಕಿ ಎಷ್ಟು ದುಡಿದ್ರೂ ನನಗೆ ಬಂದು ಲೆಕ್ಕ ಹೇಳ್ತಾನೆ. ನಾನು ಏನೇ ಮಾಡಿದ್ರು ಲೋಕಿಗೆ ಬಂದು ಹೇಳ್ಕೊಂಡು ಹೋಗ್ತೀನಿ. ಇಬ್ಬರು ಮಾತಾಡಿ ನಮ್ಮ ಹತ್ರ ಇಷ್ಟಿದೆ, ಇಷ್ಟು ಎತ್ತಿಡೋಣ, ಈ ಥರ ಮಾಡೋಣ ಅಂತ ಮಾಡ್ಕೋತೀವಿ. ಸೊ ಹಾಗಾಗಿ ನಮ್ಮ ಸೇವಿಂಗ್ಸಲ್ಲಿ ಇಬ್ಬರು ಒಂದೇ ಥರ ಇದ್ದೀವಿ. ಇಬ್ಬರು ಈಕ್ವಲ್ ಆಗಿ ಖರ್ಚು ಮಾಡ್ಕೊಂಡು ಹೋಗ್ತೀವಿ.
ಮೇನ್ ಇಬ್ರು ಖರ್ಚು ಮಾಡಲ್ಲ ಜಾಸ್ತಿ, ಅದು ಒಂದೇ. ಸೊ ನಮ್ಮ ಸೇವಿಂಗ್ಸ್ನ ನಾವು ಈ ಥರ ಮಾಡ್ತೀವಿ. ತಿಂಗಳಿಗೆ ನಾವು ನಮ್ಮದು ಅಂತ ಒಂದು 30,000-40,000 ರೂಪಾಯಿ ಎತ್ತಿಟ್ಕೋತೀವಿ. ಇಬ್ಬರು ಕಷ್ಟಪಟ್ಟು ಅಷ್ಟೇ ಎತ್ತಿಟ್ಕೋತೀವಿ. ಇವತ್ತಿನ ವ್ಲಾಗ್ ನೋಡಿದ್ರಲ್ಲ ಗೈಸ್, ಈ ಥರ ಇತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಬಾಯ್, ಟೇಕ್ ಕೇರ್ ಗೈಸ್.